ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಪಟ್ಲೆ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ, ಕರ್ನಾಟಕ ಅರಣ್ಯ ಇಲಾಖೆ ನೇಮಕಾತಿ 2026ರ ಒಂದು ಬೀಟ್ ಫಾರೆಸ್ಟ್ ಗಾರ್ಡ್ ಅಥವಾ ಅರಣ್ಯ ರಕ್ಷಕ ಒಂದು ಹೊಸ ನೋಟಿಫಿಕೇಷನ್ ಯಾವಾಗ ಬರಬಹುದು, ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆನಾ? ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಸಹ ಜಾಯ್ನ್ ಆಗೋದಿದ್ದಲ್ಲಿ ಪ್ರತಿಯೊಬ್ಬರು ಸಹ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಲಿಂಕ್ ಮೂಲಕ ನೀವು ಜಾಯ್ನ್ ಆಗ್ಬೋದು. ಓಕೆನಾ? ಈಗಾಗಲೇ ಸ್ನೇಹಿತರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಫಾರೆಸ್ಟ್ ವಾಚರ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದು ಬಂದುಬಿಟ್ಟು ಆಗಸ್ಟ್ 31ರವರೆಗೂ ಸಹ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಅಂದರೆ ಇನ್ನೂ ಸಹ 15ರಿಂದ 16 ದಿನಗಳ ಬಾಕಿ ಇದೆ. ಓಕೆ, ಇನ್ನೂ ಸಹ ಈ ಒಂದು ಬೀಟ್ ಫಾರೆಸ್ಟರ್ ಆಗಿರ್ಬೋದು, ಫಾರೆಸ್ಟ್ ಗಾರ್ಡ್ ನೋಟಿಫಿಕೇಷನ್ ಬಗ್ಗೆ ಇನ್ನೂ ಸಹ ಯಾವುದೇ ರೀತಿಯಾದಂತಹ ಒಂದು ಅಪ್ಡೇಟ್ ಬಂದಿಲ್ಲ. ಓಕೆ, ಅಫಿಷಿಯಲಾಗಿ. ಹಾಗಾಗಿ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಎಂಬುದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಕ್ವಾಲಿಫಿಕೇಷನ್ ಈಗಾಗಲೇ ನಿಮಗೆ ಕೆಲವರಿಗೆ ಗೊತ್ತು. ಇನ್ನು ಕೆಲವರಿಗೆ ಹೇಳೋದಾದರೆ, ಕ್ವಾಲಿಫಿಕೇಷನ್ ಬಂದುಬಿಟ್ಟು PUC ಪಾಸಾದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಇದಕ್ಕೆ ಫಸ್ಟ್ 1:20 ಈಗೇನು ಫಾರೆಸ್ಟ್ ವಾಚರ್ಗೆ ಯಾವ ರೀತಿಯಾಗಿ ಕರೀತಾರೋ ಅದೇ ರೀತಿಯಾಗಿ ಈ ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು, ಬೀಟ್ ಫಾರೆಸ್ಟರ್ ಈ ಒಂದು ನೇಮಕಾತಿಗೂ ಸಹ ಫಸ್ಟ್ ಸ್ಟೇಜ್ ಮೊದಲ ಹಂತದಲ್ಲಿ 1:1 ಹುದ್ದೆಗೆ 20 ಅಭ್ಯರ್ಥಿಗಳಂತೆ ನಿಮಗೆ ಫಿಸಿಕಲಿ ಕರೀತಾರೆ. ಫಿಸಿಕಲ್ ಪಾಸಾದಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮ್ ಮಾಡ್ತಾರೆ ಸ್ನೇಹಿತರೆ. ಈ ಎಕ್ಸಾಮ್ ಕ್ಲಿಯರ್ ಆದಂಥ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಪ್ಲಸ್ PUC ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಏನು ಮಾಡ್ತಾರೆ ಅಂತಂದರೆ ಸೆಲೆಕ್ಷನ್ನ ಮಾಡ್ತಾರೆ ಫೈನಲ್ ಆಗಿ. ಓಕೆ, ಫಸ್ಟ್ ನೀವು ಈ ಒಂದು ನೋಟಿಫಿಕೇಷನಲ್ಲಿ ಫಸ್ಟ್ ಸ್ಟೆಪ್ಪೇ ಸೆಲೆಕ್ಟ್ ಆಗಬೇಕಂದ್ರೆ ನಿಮಗೆ PUC ಪರ್ಸೆಂಟೇಜು ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಪರ್ಸೆಂಟೇಜ್ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಒಂದು ಹುದ್ದೆಗೆ 20 ಅಭ್ಯರ್ಥಿಗಳಂತ ನಿಮ್ಮನ್ನು ಏನು ಮಾಡ್ತಾರೆ ಅಂತಂದರೆ ಆಯ್ಕೆ ಮಾಡ್ತಾರೆ. ಆನಂತರ ಫಿಸಿಕಲ್, ಆನಂತರ ಎಕ್ಸಾಮ್ ಮಾಡಿದ ನಂತರ ಎಕ್ಸಾಮ್ ಸ್ಕೋರ್ ಪ್ಲಸ್ PUC ಒಂದು ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಫೈನಲಾಗಿ ಸೆಲೆಕ್ಟ್ ಮಾಡ್ತಾರೆ. ಇದು ಪ್ರೊಸೆಸ್ ಆಯಿತು. ನೋಟಿಫಿಕೇಷನ್ ಬಂದುಬಿಟ್ಟು ಯಾವಾಗ ಬರುತ್ತೆ ಅಂತಂದರೆ, ಎಕ್ಸ್ಪೆಕ್ಟೆಡ್ ಆಗಿ ಈ ಮಂತಲ್ಲಿ ನಿಮಗೆ ಏನಾದರೂ ಅಪ್ಡೇಟ್ ಸಿಗುವಂಥ ಚಾನ್ಸಸ್ ಇದೆ. ಬಟ್ ಸಿಗದೇ ಇದ್ದಲ್ಲಿ ನೆಕ್ಸ್ಟ್ ಮಂತು ಹೈ ಚಾನ್ಸಸ್ ಇದೆ ಅಪ್ಡೇಟ್ ಈ ಒಂದು ಫಾರೆಸ್ಟ್ ಗಾರ್ಡ್ ಮತ್ತು ಬೀಟ್ ಫಾರೆಸ್ಟರ್ ಅದರ ಒಂದು ಅಪ್ಡೇಟ್ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಪೋಸ್ಟು ಎಲ್ಲ ಅಪ್ಡೇಟ್ ಸಿಗುವಂಥ ಚಾನ್ಸ್ ಇದೆ. ಹಾಗೆ ಎಲ್ಲರೂ ಸಹ ವೇಟ್ ಮಾಡಿ. ಅಪ್ಡೇಟ್ ಸಿಕ್ಕ ತಕ್ಷಣ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಅಪ್ಡೇಟ್ ತಿಳಿಸ್ತಾ ಹೋಗ್ತೇನೆ. ಓಕೆ, ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ಅತಿ ಶೀಘ್ರದಲ್ಲಿಯೇ ಹೊಸ ನೋಟಿಫಿಕೇಷನ್ ಬರಲಿದೆ. ಹಾಗೆ ಎಲ್ಲರೂ ಸಹ ಸಿದ್ಧರಾಗಿ ಅಂತ ಹೇಳ್ತಾ, ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.